ಫೇಮಸ್ ಆಗಿರೋ ನೋ ಬೇಕ್ ಓರಿಯೋ ಚೀಸ್ ಕೇಕ್. ಮೊದಲು ಕ್ರೀಮ್ ಹಾಗೂ ಬಿಸ್ಕೆಟ್ನ ಸಪ್ರೇಟ್ ಮಾಡ್ಕೊಳ್ಳೋಣ. ಸಪ್ರೇಟ್ ಮಾಡಿರುವ ಬಿಸ್ಕೆಟ್ಸ್ನ ಜಾರ್ನಲ್ಲಿ ಹಾಕಿ ಪುಡಿ ಮಾಡ್ಕೊಳ್ಳೋಣ. ಪುಡಿನ ಒಂದು ಜಾರ್ನಲ್ಲಿ ಹಾಕ್ಕೊಂಡು ಆಮೇಲೆ ಅದಕ್ಕೆ ಮೆಲ್ಟೆಡ್ ಬಟರ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ಮಿಕ್ಸ್ ಮಾಡಿರುವ ಬಿಸ್ಕೆಟ್ನ ಒಂದು ಲೆವೆಲ್ ಮಾಡಿ ಫ್ರೀಝರ್ನಲ್ಲಿ 10 ನಿಮಿಷ ಇಡೋಣ. ಹಾಲನ್ನ ಚೆನ್ನಾಗಿ ಕುದಿಸ್ಕೊಂಡು ಅದಕ್ಕೆ ವಿನೆಗರ್ ಆ್ಯಡ್ ಮಾಡೋಣ. ಹಾಲು ಹೊಡೆದ ಮೇಲೆ ಅದನ್ನು ಸ್ಟ್ರೈನ್ ಮಾಡೋಣ. ಹೊಡೆದಿರೋ ಹಾಲನ್ನ ಒಂದು ಜಾರ್ನಲ್ಲಿ ಹಾಕಿ ಸ್ಕ್ರೀನಲ್ಲಿ ತೋರಿಸಿರೋ ಎಲ್ಲ ಐಟಮ್ಸ್ನ ಒಂದಾಗಿ ಒಂದು ಆ್ಯಡ್ ಮಾಡಿ ರುಬ್ಕೊಳ್ಳೋಣ. ನೀವು ಬೇಕಂದರೆ ಓರಿಯೋ ಬಿಸ್ಕೆಟ್ ಪೀಸಸ್ನ ಕೂಡ ಆ್ಯಡ್ ಮಾಡ್ಬೋದು. ಅದಾದಮೇಲೆ ಅದನ್ನು ಬಿಸ್ಕೆಟ್ ಲೇಯರ್ ಮೇಲೆ ನೀಟಾಗಿ ಸ್ಪ್ರೆಡ್ ಮಾಡಿ ಫ್ರೀಝರಲ್ಲಿ ಇಡೋಣ. ಚೀಸ್ ಕೇಕ್ನ ಟಾಪಿಂಗ್ಗೋಸ್ಕರ ಡೈರಿ ಮಿಲ್ಕ್ನ ಮೆಲ್ಟ್ ಮಾಡಿಕೊಂಡು ನೀಟಾಗಿ ಸ್ಪ್ರೆಡ್ ಮಾಡ್ಕೊಳ್ಳಿ. ನೀವು ಬೇಕಂದರೆ ಓರಿಯೋ ಬಿಸ್ಕೆಟ್ ಪೌಡರ್ ಕೂಡ ಮೇಲಿಂದ ಹಾಕ್ಬೋದು. ಟಾಪಿಂಗ್ಸ್ ಎಲ್ಲ ಹಾಕಿದ ಮೇಲೆ ಇದನ್ನು 3 to 4 hours ರೆಫ್ರಿಜಿರೇಟ್ ಮಾಡಿ. ರೆಫ್ರಿಜರೇಟ್ ಆದಮೇಲೆ ನೋ ಬೇಕ್ ಓರಿಯೋ ಚೀಸ್ ಕೇಕ್ ರೆಡಿಯಾಗಿದೆ. ನೀವು ಕೂಡ ಈ ರೆಸಿಪಿನ ಟ್ರೈ ಮಾಡಿ ಹೇಗಿತ್ತಂತ ಕಮೆಂಟ್ ಮಾಡಿ. ಹಾಗೆ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ನೀವೇನಾದರೂ ನನ್ನ ವಿಡಿಯೋ ಫಸ್ಟ್ ಟೈಮ್ ನೋಡ್ತಿದ್ರೆ ನನ್ನ ಚಾನಲ್ನ ಮಿಸ್ ಮಾಡದೆ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಬಾಯ್.